ಬಂಧುಗಳೇ, ಇವತ್ತು ಏನು PTCL ವಿಚಾರವಾಗಿ ಒಂದು ಕಮಿಷನ್ ಇಟ್ಟುಕೊಟ್ಟಿದ್ದಾರೆ. PTCL ಕಾಯ್ದೆ ವಿರುದ್ಧವಾಗಿ ಪೂರ್ವಾನುಮತಿಗೆ ಸಂಬಂಧಿಸಿದ ಕೆಲವು ಅಧಿಕಾರವನ್ನು ಕಮಿಷನ್ ಇಟ್ಟುಕೊಟ್ಟಿದ್ದಾರೆ. ಅದ್ರ ವಿರುದ್ಧವಾಗಿ ನಾವು ಅಬ್ಜೆಕ್ಷನ್ ಹಾಕಿದ್ದು, ನೋಟಿಫಿಕೇಶನ್ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. ಅದ್ರ ವಿರುದ್ಧವಾಗಿ ಒಂದು ನೋಟಿಫಿಕೇಶನ್ ಹಾಕಿದ್ದು. ಅದ್ರ ವಿಚಾರವಾಗಿ ಏನು ನಾವು ಅಬ್ಜೆಕ್ಷನ್ ಕೊಟ್ಟಿದ್ದು, ಅದಕ್ಕೊಂದು ನೋಟಿಸ್ ಕಳಿಸಿದ್ರು. ಎಲ್ಲ ನಿಮ್ಮ ಅಬ್ಜೆಕ್ಷನ್ನ ಇಂಥ ಡೇಟಿಗೆ ಬನ್ನಿ, ನಿಮ್ದೇನು ಅಹವಾಲು ಇದೆ, ಯಾವುದಕ್ಕೆ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ಏನಕ್ಕೆ ಅಂತ ಒಂದು ಮೀಟಿಂಗ್ ಕರೆದ್ರು. ಬೆಳಗ್ಗೆ 11:30ಕ್ಕೆ ಕೊಠಡಿ ಸಂಖ್ಯೆ 510 5ನೇ ಮಹಡಿ ಬಹುಮಹಡಿ ಕಟ್ಟಡ MS ಬಿಲ್ಡಿಂಗ್ ಏನಿದೆ ಬಂದಿದ್ದು ಮತ್ತು ಇಲ್ಲಿದೆ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ಕರೆದಿರೋ. ಸರಿಯಾಗಿ 11:30ಗೆ ನಾವು ಎಲ್ಲರೂ ಕೂಡ ಯಾರು ಅಬ್ಜೆಕ್ಷನ್ ಮಾಡಿದ್ರು ಎಲ್ಲರೂ ಕೂಡ ಹಾಸನಾಗಿದ್ದು, ವಕೀಲರು ಮತ್ತು ನಮ್ಮೆಲ್ಲ ಸಂಘಟನೆ ಮುಖಂಡರು ಕೂಡ ಹಾಸನರಾಗಿದ್ದು. ಇವು ಏನಿದೆ 11:45 ಸಮಯ ಸುಮಾರು 11:45 ಬಂದ ಪ್ರಿನ್ಸಿಪಲ್ ಸೆಕ್ರೆಟರಿ ರಾಜೇಂದ್ರ ಕಟ್ಯಾರಿ ಅವರು ಒಂದು ಏಕಾಏಕಿ ಇಂಡಿವಿಜುವಲ್ ಮಾತಾಡ್ತೀವಿ, ಎಲ್ಲರೂ ಉಳಿದ್ರೆ ಆಚೆ ಹೋಗ್ರಿ ಅಂತ ನಮ್ಗೆ ಅವಮಾನ ಮಾಡಿದ್ದಾರೆ. ಇಲ್ಲಿ ಇಂಡಿವಿಜುವಲ್ ಮಾಡೋ ವಿಚಾರ ಏನಿಲ್ಲ, ಅವರೇ ಸಭೆ ಕರೆದು ನಮ್ಗೆ ಅವಮಾನ ಮಾಡಿ ಆಚೆ ಹೋಗಿ ಅಂತ ಹೇಳ್ತಾರೆ. ಇವ್ರ ಉದ್ದೇಶ ನಮ್ಮನ್ನ ಈ PTCL ಕಾಯ್ದೆ ವಿರುದ್ಧವಾಗಿ ಏನು ಆದೇಶ ಮಾಡಿ ಅದನ್ನ ಇವರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಭೂಪಾಲವರ ನಿಷೇಧ ಕಾಯ್ದೆ ಏನಿದೆ SC/ST ಲ್ಯಾಂಡ್ ವಿಚಾರ ಬಗ್ಗೆ ಮತ್ತೆ ಫ್ರೀಡಮ್ ಪಾರ್ಕ್ ಕೂಡ 7 ತಿಂಗಳು ಹೋರಾಟ ಮಾಡೋ ಉದ್ದೇಶ ಕೂಡ ರಕ್ಷಣೆ ಮಾಡಬೇಕಂತ ಅಮೆಂಡ್ಮೆಂಟ್ ಮಾಡಿಸಿದ್ದು. ಹಂಗಾದ್ರೂ ಕೂಡ ಇವರು ಉದ್ದೇಶಪೂರ್ವಕವಾಗಿ ಇದನ್ನ ಕ್ಷೀಣಿಸ್ತಾ ಇದ್ದಾರೆ. ಇದು ಏನು ಶಕ್ತಿ ಇದೆ, PTCL ಕಾಯ್ದೆ ಶಕ್ತಿ ಇದೆ, ಎಲ್ಲ ಒನ್ ಬೈ ಕಿತ್ತಾಕ್ತಾರೆ. ಮುಂಚೆ ಪೂರ್ವಾನುಮತಿ ಏನಿತ್ತು ಅದನ್ನ ಸಚಿವಾಲಯ ಅಟೆಂಡ್ ಮಾಡ್ತಿತ್ತು, ಮತ್ತೆ ಸಂಬಂಧಪಟ್ಟ ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತೆ ಮಂತ್ರಿ ಹೋಗ್ತಿತ್ತು. ಇವಾಗ ಏನ್ ಮಾಡಿದ್ದಾರೆ, ಅದನ್ನ ಸಚಿವಾಲಯನೇ ಕೂಡ ಡಿಲೀಟ್ ಮಾಡಿ ಕಮಿಷನರೇಟ್ ತೊಗೊಂಡು ಕುಣಿಸಿದ್ದಾರೆ. ಇದು ಸಮಸ್ಯೆ ನೇರ ಸಮಸ್ಯೆ VA RI ತಹಸೀಲ್ದಾರು AC DC ಇವರು ಸಮಸ್ಯೆ ಮಾಡ್ತಾರೆ, ಮತ್ತೆ ಕಮಿಷನರೇಟ್ ಹೊಸ ಸೃಷ್ಟಿ ಮಾಡಿದ್ರೆ ಇವ್ರು ಮಾಡ್ತಾರೆ. ಇವರು ಆ ಸಮಸ್ಯೆ ಬಗೆಹರಿಸ್ತಾ ಏಕೈಕಿ ಸಚಿವಾಲಯ ಕಿತ್ತಿದ್ದಾರೆ. ಸಚಿವಾಲಯ ಕಿತ್ತದ್ರಿಂದ ಅದನ್ನ ಸಚಿವಾಲಯ ಏನಿದೆ ಒಂದು ಪಾಲಿಸಿ ಮ್ಯಾಟರ್ನ ರೆಡಿ ಮಾಡಿದ್ರೆ ಸಚಿವಾಲಯನೇ ಬಿಟ್ಟರೆ ಮತ್ತೆ ಅದರ ಲೋಪದೋಷಗಳು ಯಾರು ಕಂಡಿಡಿಯೋದು? RIVAಗಳು ಲೋಪದೋಷಗಳು ಕಂಡಿಡಿಯಂಗಿದ್ರೆ ಅವರೇ ಇವತ್ತು PTCL ನ ಬಲಿ ಕೊಡ್ತಾ ಇರೋದೇ ಅವರು. ಮತ್ತೆ ನೀವು ಅವ್ರಿಗೆ ಅಧಿಕಾರ ಕೊಟ್ರೆ ಹೆಂಗ ಇದಾಗ್ತದೆ ಅಂದ್ರೆ ನೋಡಿ ಬಂಧುಗಳೇ, ಈ ವಿಚಾರವಾಗಿ ಪ್ರಿನ್ಸಿಪಲ್ ಸೆಕ್ರೆಟರಿ ಉದ್ದೇಶಪೂರ್ವಕವಾಗಿ ಕರೆದು ನಮ್ಗೆ ಸಭೆ ಕರೆದು ಅವಮಾನ ಮಾಡಿದ್ದಾರೆ. ಸಭೆ ನಡೆಸದೆ ಕೊನೆಗೆ ವೈಯಕ್ತಿಕವಾಗಿ ನಾವು ಏನು ಇಲ್ಲಿ ಸಭೆಗೆ ಬಂದಿಲ್ಲ, ಇದು ಸಾರ್ವಜನಿಕ ಸಭೆ, ಅವರೇ ಸಭೆ ಕರೆದಿರೋದು. ಇದ್ರ ಪ್ರಕಾರ ನಾವು ಬಂದಿರೋದು. ಆದ್ರೂ ಕೂಡ ಉದ್ದೇಶಪೂರ್ವಕವಾಗಿ ಸಂವಿಧಾನ ವಿರುದ್ಧವಾಗಿ ಮತ್ತು ಕಾನೂನು ಬಾಹಿರವಾಗಿ ನಮ್ಮ ಸಭೆಯಿಂದ ಆಚೆ ಕಳಿಸಿದ್ದಾರೆ ಮತ್ತು ಅವಮಾನ ಮಾಡಿದ್ದಾರೆ. ಇಡೀ ಸಮುದಾಯಕ್ಕೆ ಇದು ಅವಮಾನ ಮಾಡಿದ್ದು. ಇದು ವಿರುದ್ಧವಾಗಿ ಏನಿದೆ ಪ್ರಿನ್ಸಿಪಲ್ ಸೆಕ್ರೆಟರಿ ವಿರುದ್ಧವಾಗಿ ನಾವು ಉಗ್ರ ಹೋರಾಟ ಅಂತೂ ಅತಿ ಶೀಘ್ರದಲ್ಲೇ ಫ್ರೀಡಮ್ ಪಾರ್ಕ್ ಅಲ್ಲಿ ಆಗಲಿ ಮತ್ತೆ ಅವರು ಆ ಕಚೇರಿ ಮುಂದೆ ನಾವು ಹೋರಾಟ ಮಾಡ್ತೀವಿ. ಅಲ್ಲಿವರೆಗೂ ನಾವು ಕೂಡ ಈ ಸಭೆ ಅವ್ರು ಯಾವುದೇ ಮುಂದಿನ ಸಭೆಗಳಲ್ಲಿ ಯಾವ್ದು ಕರೆಯಲ್ಲ, ಅವರು ಇಡೀ ಸಮುದಾಯ ಪರವಾಗಿ ಕ್ಷಮೆ ಕೇಳಬೇಕು. ಅಲ್ಲಿವರೆಗೂ ನಾವು ಯಾವುದೇ ಮತ್ತೆ ಈ PTCL ವಿಚಾರವಾಗಿ ಯಾವುದೇ ಪೂರ್ವಾನುಮತಿಗಳನ್ನು ಮತ್ತೆ ಮಾಡಬಾರ್ದು. ಈಗ ಏನಿದೆ ಪ್ರೊಸೀಡಿಂಗ್ ಎಲ್ಲ ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಜೈ PTCL ಹೋರಾಟ ಸಂಘ ಮಂಜುನಾಥ್.